ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಮನೆ ಹುಡುಗಿ ಶ್ರುತಿ ಮಾತಾಡ್ತಾ ಇರೋದು. ಈ ವಿಡಿಯೋ ಬಂದು ನಾನು ಯಲಹಂಕದಲ್ಲಿ ಅಟ್ಟೂರ್ ಲೇಔಟಲ್ಲಿ ನಡೆದ ಒಂದು ಗಣೇಶ ಮೆರವಣಿಗೆ. ಇದು ಒಂದು ಪುಟ್ಟ ವಿಡಿಯೋ ಅಷ್ಟೇ. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಗಣೇಶ ಮೆರವಣಿಗೆ. ಆ್ಯಕ್ಚುಲಿ ಇದು ಜಲ್ಲಿ ಮಿಷಿನ್ ಮತ್ತು MS ಪಾಳ್ಯದಿಂದ ಎರಡು ಸೈಡಿಂದ ಗಣೇಶ ಮೆರವಣಿಗೆ ಬರ್ತಾರೆ. ಇದನ್ನ ಉರ್ಸೋ ಗಣೇಶ ಅಂತಾನೆ ಕೆಲವರು ಪ್ರಸಿದ್ಧಿ. ಆ ಜಾಗದಲ್ಲಿ ಇದನ್ನ ಉರ್ಸೋ ಗಣೇಶ ಅಂತಾನೆ ಕರೀತಾರೆ. ಹಾಗಾಗಿ ನನಗೆ ಇದು ಒಂಥರ ಡಿಫ್ರೆನ್ಸ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಂಥ ಗಣೇಶಗಳು ಒಂದಕ್ಕಿಂತ ಒಂದು ನೋಡ್ಲಿಕ್ಕೆ ಎಷ್ಟು ಚಂದ ಇದೆ. ಮತ್ತೆ ಎಷ್ಟೆಷ್ಟು ದೊಡ್ಡ ಗಣೇಶ ಅಂದ್ರೆ ಇಷ್ಟು ದೊಡ್ಡ ಗಣೇಶ ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡಿರ್ಲಿಲ್ಲ. ಆಕ್ಚುಲಿ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡಿದ್ದು. ನಾನು ಔಟ್ ಆಫ್ ಕಂಟ್ರಿಯಿಂದ ಬಂದ್ಮೇಲೆ ಇದು ಫಸ್ಟ್ ಟೈಮ್ ನಾನು ಈ ತರ ಗಣೇಶ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು. ತುಂಬಾನೇ ಚೆನ್ನಾಗಿತ್ತು. ಆ ಜನಗಳ ಕ್ರೌಡು ತುಂಬಾನೇ ಚೆನ್ನಾಗಿ ಮೆರವಣಿಗೆ ಮಾಡಿದ್ರು. ನೋಡ್ಲಿಕ್ಕೆ ಎರಡು ಕಣ್ಣು ಸಹ ಸಾಲದು ಅಷ್ಟು ಚೆನ್ನಾಗಿತ್ತು. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಮತ್ತೆ ಆ ಗಣೇಶನ ಎಷ್ಟು ಚೆನ್ನಾಗಿ ಕ್ರೇನಲ್ಲಿ ಮೇಲ್ಗಡೆ ಎತ್ತಿ ಅದನ್ನ ತಿರುಗಿಸಿ ಎಷ್ಟು ಚಂದ ಎಲ್ಲ ಪ್ರದರ್ಶನ ಮಾಡ್ತಾ ಇದ್ರು ಅಂದ್ರೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇಲ್ಲಿ 101 ಗಣೇಶ ಮೆರವಣಿಗೆ ಬರುತ್ತೆ ಅಂತ ಹೇಳಿದ್ರು. ಆದ್ರೆ ನಾನ್ ನೋಡ್ದಂಗೆ ನನ್ಗೆ 101 ಗಣೇಶ ಕಾಣಿಸ್ಲಿಲ್ಲ. ಹಾಗಾಗಿ ನಾನ್ ನಮ್ಮ ಬ್ರದರ್ನ ಕೇಳಿದ್ಕೆ ಅವ್ರು ಹೇಳಿದ್ರು ದೊಡ್ಡ ಗಣೇಶ ಮಾತ್ರ ಅಲ್ಲ, ಚಿಕ್ಕ ಗಣೇಶನು ಸೇರಿ ಅದ್ರೊಳಗಡೆ ಇರುತ್ತೆ, ಅದೆಲ್ಲ ಸೇರಿ 101 ಗಣೇಶ ಅಂತ ಅವ್ರು ನನ್ಗೆ ಹೇಳಿದ್ರು. ಹಾಗೇನೆ ಇಲ್ಲಿ ತುಂಬಾ ಪೊಲೀಸ್ ಪ್ರೊಟೆಕ್ಷನ್ ಇತ್ತು. ಏನಕ್ಕೆ ಅಂತ ಕೇಳಿದಾಗ ಇದು ಮುಂಚೆ ಈ ತರ ಎಲ್ಲ ಮೆರವಣಿಗೆ ಮಾಡ್ತಾ ಇರ್ಲಿಲ್ಲ. ಈ ಸ್ವಲ್ಪ ವರ್ಷಗಳ ಹಿಂದಿನಿಂದ ಈ ತರ ಮೆರವಣಿಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಗುಂಪುಗಳ ಕಂಡ್ರೆ ಇನ್ನೊಂದು ಗುಂಪಿಗೆ ಆಗಲ್ವಲ್ಲ, ಆ ರೀತಿ ಅವರು ಇವ್ರು ಕೂಡ್ಸಿರೋ ಗಣಪತಿ ಮೇಲೆ ಏನೋ ಕಲ್ಲೊಡಿದ್ರು ಅಂತ ಏನೋ ಇವ್ರು ಅವ್ರನ್ನ ಉರ್ಸೋದು, ಅವ್ರು ಇವ್ರನ್ನ ಉರ್ಸೋದು, ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ. ಏನೇ ಆದ್ರೂ ನಾವು ನಮ್ಮ ಸಂಪ್ರದಾಯ ಸಂಸ್ಕೃತಿನ ಬಿಟ್ಕೊಡಕ್ ಆಗೋದಿಲ್ಲ. ಅಲ್ಲೂ ನಮ್ಮ ಕನ್ನಡಿಗರು ಇದಾರಲ್ಲ, ನೆಲ ಜಲ ಭಾಷೆ ಅಂತ ಬಂದ್ರೆ ಯಾವತ್ತೂ ಯಾರಿಗೂ ಬಿಟ್ಕೊಡಲ್ಲ. ಇದೇ ರೀತಿ ಎಲ್ಲಾ ವರ್ಷನೂ ಗೌರಿ ಗಣೇಶ ಹಬ್ಬನ ಆಚರಿಸ್ಲಿ ಅಂತ ಅನ್ನೋದೇ ನಮ್ಮ ಆಸೆ. ನಾನಂತೂ 101 ಗಣೇಶನ ನೋಡಿದೆ. ನೀವು ಹಾಗೆ ನೋಡಿ ಆ ದೇವರ ಆಶೀರ್ವಾದ ಪಡ್ಕೊಳ್ಳಿ. ಓಕೆನಾ?